ಹಾಯ್ ನಮಸ್ತೆ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಮ್ಮ ಸಮೃದ್ಧ ಬೈಂದೂರು ವತಿಯಿಂದ ಒಂದು ಉದ್ಯೋಗ ಮೇಳ ಹಮ್ಮಿಕೊಂಡಿದ್ರು. ಅದೇ ಥರ ನಾವು ಕೂಡ ಹೋಗಿತ್ತು. ನಮ್ಮೊಟ್ಟಿಗೆ ನಮ್ಮ ಫ್ರೆಂಡ್ಸಲ್ಲಿದ್ದರು. ಹಾಗೆ ನಾನು ಒಂದು ಇಂಟರ್ವ್ಯೂ ಕೊಡೋಂತ ಹೋಗಿದೆ. ಈ ಬೃಹತ್ ಉದ್ಯೋಗ ಮೇಳ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂಟರ್ನ್ಯಾಷನಲ್ ಮತ್ತು ಅಜಿನೋರ್ ಸಂಸ್ಥೆಯ ಸಹಭಾಗಿತ್ವದಲ್ಲೇ ಈ ಕಾರ್ಯಕ್ರಮ ನಡೆಯಿತು. ಹಾಗೆ ಮಂಗಳೂರು, ದಕ್ಷಿಣ ಕನ್ನಡದಿಂದ ಹಿಡಿದು ಹುಬ್ಬಳ್ಳಿ ಅಲ್ಲಿಂದಲ ಸುಮಾರು ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ರು ಇಂಟರ್ವ್ಯೂಗಂದಿಕ್ಕೆ. ಅದೇ ರೀತಿ ಇಲ್ಲೇ ಜಪಾನ್, ಇಂಡೋನೇಷ್ಯಾ, ಕ್ರೊವೇಷಿಯಾ ಹಾಗೆ ಗಲ್ಫ್ ರಾಷ್ಟ್ರಗಳಿಂದೆಲ್ಲ ತುಂಬ ಕಂಪ್ನಿಯೆಲ್ಲ ಬಂದಿತ್ತು. ಈ ಕಾರ್ಯಕ್ರಮ ಬೈಂದೂರಿನ JNR ಸಭಾಭವನದಲ್ಲಿ ಆಗಿತ್ತು. ಇದು ತುಂಬ ಜನ ಸೇರಿದ್ರು ಈ ಜಾಬ್ ಫೇರ್ ಪ್ರೋಗ್ರಾಮಿಗೆ. ಬೈಂದೂರು ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ನಡೆದಂಥ ಉದ್ಯೋಗ ಮೇಳ ಇದು. ಅದೇ ರೀತಿ ಯಾಕಂದರೆ ಈ ದೇಶದಲ್ಲಿ ಎರಡನೇ ಬಾರಿ ನಡೆಯುವಂಥ ಒಂದು ಉದ್ಯೋಗ ಮೇಳ. ಫಸ್ಟ್ ಟೈಮು ಡೆಲ್ಲಿಯಲ್ಲೇ ಇತ್ತೀಚೆಗೆ ನಡೆದಿತ್ತು. ಅದ ನಂತರ ನಮ್ಮ ಬೈಂದೂರಲ್ಲೇ ಈ ಪ್ರೋಗ್ರಾಮ್ ಮಾಡ್ತಿರೋದು. ಅದೇ ರೀತಿ ಇಲ್ಲಿ ತುಂಬ ಜನ ಸೇರಿದ್ರು ಈ ಪ್ರೋಗ್ರಾಮ್ ಅಟೆಂಡ್ ಆಗಬೇಕಂದಕ್ಕೆ. ಇಲ್ಲಿ ನೋಡಿ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸಂಸದರಾದಂಥ ರಾಘವೇಂದ್ರ ಯಡಿಯೂರಪ್ಪ ಮತ್ತು ನಮ್ಮ ಬೈಂದೂರಿನ ಶಾಸಕರಾದಂಥ ಗುರುರಾಜ್ ಗಂಟಿಹೊಳಿ ಅವರ ನೇತೃತ್ವದಲ್ಲಿ ನಡೀತು. ಜರ್ಮನಿ, ಜಪಾನ್ ಮತ್ತು ಅರಬ್ ಗಲ್ಫ್ ಕಂಟ್ರೀಸಿಂದ ಎಲ್ಲ ಬಂದಿದ್ರು. ಅವರೊಂದಿಗೆ ಉದ್ಘಾಟನೆ ಕೂಡ ಮಾಡಿದರೆ. ಅದೇ ರೀತಿ ಇಂಟರ್ವ್ಯೂ ಆಗೋಲ್ಲೆಲ್ಲ ಇಂಟರ್ವ್ಯೂ ಆಗ್ತಿತ್ತು. ಇದೊಂದು ಜಾಗತಿಕ ಮಟ್ಟದಲ್ಲಿ ನಮ್ಮ ಬೈಂದೂರು ಕ್ಷೇತ್ರವನ್ನು ಒಂದು ಎತ್ತಿ ಹಿಡಿಯುವಂಥ ಒಂದು ಕೆಲಸವನ್ನು ನಮ್ಮ ಗುರುರಾಜ್ ಗಂಟಿಹೊಳಿ ಮತ್ತು ರಾಘವೇಂದ್ರ ಯಡಿಯೂರಪ್ಪ ಮಾಡೋದು ತುಂಬ ಒಂದು ಖುಷಿಯಾದಂಥ ವಿಚಾರ. ಯಾಕಂದರೆ ನಮ್ಮಂಥ ನಿರುದ್ಯೋಗಿಗಳಿಗೆ ಮತ್ತು ಬೇರೆ ಬೇರೆ ಜಾಬ್ ಹುಡುಕುವಂಥ ಜನರಿಗೆ ಉದ್ಯೋಗ ಭರವಸೆಯನ್ನು ನೀಡುವಂಥ ಒಂದು ಮೇಳ ಇದು. ಅದಕ್ಕೂ ಮೊದಲಾಗಿ ನಮ್ಮ ಬೈಂದೂರಿನ ಜನರಿಗೆ ಒಂದು ಖುಷಿಯಾದಂಥ ವಿಚಾರ ಕೂಡ. ಯಾಕಂದರೆ ಡೆಲ್ಲಿಯಿಂದ ನಂತರದ ಪ್ರೋಗ್ರಾಮು ನಮ್ಮ ಬೈಂದೂರಲ್ಲಿ ಇಡಬೇಕಾದ್ರೆ ನಮಗೆ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಮತ್ತು ಸ್ನೇಹಿತರೆ, ನಾವೀಗ ಮುಂದಿನ ವಿಡಿಯೋ ನೋಡ್ತಾ ಹೋಗುವ. ಮತ್ತು ಈಗಾಗಲೇ ಶಿವಮೊಗ್ಗ ಕ್ಷೇತ್ರದ ಸಂಸದರಾದಂಥ ರಾಘವೇಂದ್ರ ಯಡಿಯೂರಪ್ಪ ಮಾತಾಡಿದರು. ಮತ್ತು ನಮ್ಮ ಬೈಂದೂರು ಶಾಸಕರಾದಂಥ ಗುರುರಾಜ್ ಗಂಟಿಹೊಳಿ ಅವರ ಒಂದು ಮಾತಿಗೆ ಕೂಡ ನಾವು ವೆಯ್ಟ್ ಮಾಡಬೇಕಿದೆ. ಎಲ್ಲ ಮಹಾಜನತೆಯ ಪರವಾಗಿ ನಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೀವಿ. Important notice. Today is the blessed day for Ajinora. Conducted one of the biggest seminar in the history of last 10 years. Apart from that, there is an opportunity in care worker, means nursing care worker. There is an opportunity in building cleaning. I hope I can contribute a little to explain about Japan, paint a little picture, so that to maybe address the opportunities that are there and available, and then hopefully you will select Japan as opposed to the other countries. Chinese, Vietnamese, so their number is staggering amount. 500,000, 800,000 people are in Japan now. Whereas from India, there's less than 1% of the foreign workers. It's democracy. Vietnam is a communist country. Some places you have to pray 7 times. All have a good and bad with that society. So we need not worry. We should try to make an effort to come to Japan. So why do we need, so hopefully Ajinora will help us in achieving this. So why do we need workers in Japan? Because it's an aging society. Like Germany, it's an aging society. We don't marry that much anymore. But you must understand that you have to also consider the standard of living. Japanese standard of living, while rents are high and certain things are high, in general it's very low compared to Germany or any other country. So when you come to Japan and work, even at a lower salary, your take-home pay is better. So you must consider that into your career opportunity as part of the consideration. Although
like everyone of my colleagues has said, it's safe. You can walk 24 hours a day with kids, no problem. So, and it's very clean. And we have mutual respect amongst ourselves. So one of the mutual respect factors is we come on time. I know some of the Indians are not very good in coming on time, but that has to be there. That is paying respect to the other person. We don't want to waste their time, and they don't want to waste our time. So you must come on time. That is only one of the things. Then your dedicated passion to be motivated is for any career you have to do this. SK Technology will give you the proper path to learning the language, because Japanese language is a little bit difficult, but it's nothing, never give up and you'll get it. You know, so anyhow, you will represent India going forward. We have a small number of Indians. ನಮಸ್ಕಾರ. ಆಚೆ ಕಡೆಯಲ್ಲಿ ಕಂಟಿನ್ಯೂ ಇಂಟರ್ವ್ಯೂ ನಡೀತಾ ಇರೋದ್ರಿಂದ ನಮಗೆ ಸ್ಟೇಜ್ ತುಂಬ ಒತ್ತಡ ಅಂತ ಅನಿಸಲಿಲ್ಲ. ಆದರೆ ಬೇರೆ ಕಾರ್ಯಕ್ರಮ ಸಂಸದರದ್ದು ಇನ್ನೊಂದು ಮೀಟಿಂಗ್ ಇದೆ, ಹಾಗಾಗಿ ಮುಗಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಕಾರ್ಯಕ್ರಮದ ಬಗ್ಗೆ ಒಟ್ಟು ರೂಪುರೇಷೆಯನ್ನು ಎಲ್ಲರೂ ಹೇಳಿದ್ದಾರೆ. ನಾನು ಒಟ್ಟು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂಥ ನಮ್ಮ ಕಾರ್ಯಕರ್ತರು ಸಹಕಾರಿಗಳ ಬಗ್ಗೆ ಒಂದೆರಡು ಮಾತಾಡಿ ಹೇಳ್ತೇನೆ. ನಮ್ಮ ಪ್ರೀತಿಯ ರಾಘಣ್ಣನಂಥವ್ರ ಎದುರುಗಡೆ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದಾಗ ನಮ್ಮಲ್ಲಿ ಒಂದು ಭಾಷೆ ಇದೆ, ಈ ಜಾಸ್ತಿ ಎದೆ ಹೊಯ್ಲು ಮಾಡೋಕ್ಕಾಗ ಅನ್ನೋಂಥದ್ದು ಒಂದು ಪ್ರಶ್ನೆ ಉಂಟು. ನಮ್ಮಲ್ಲಿ ಮಳೆಗಾಲದ ಗಂಟಿ ಎಲ್ಲ ಬಳಕೋ ಹೊತ್ತಿಗೆ ಒಂದು ಹಾರಿ ಹಿಡ್ಕೊಂಬಂದದನ್ನ ದಂಡಿಗೆ ತಪ್ಪದೆ ಆಗಲಿಕ್ಕೆ ನಾವು ಹಾರತ್ತೆ ಮತ್ತು ಮೇಲೆ ಯಾರು ಇದ್ರೆ ಅಂತ ಅಂದೇವು. ಇಲ್ಲಿ ಪ್ರಶ್ನೆ ಅಂತ ಕೇಂದ್ರೆ ನಾವು ಹಾರಿದ ತಕ್ಷಣ ಕಾರ್ಯಕರ್ತರು ಹಾರಿಯಾಗಿರುತ್ತೆ, ಆದ್ರೆ ಒಂದು ಧೈರ್ಯ ಏನು ಕೇಂದ್ರೆ ಹೆಚ್ಚು ಕಡಿಮೆ ಯಾರು ರಾಗಣ್ಣ ಒಂದು ಇರ್ತಾರಲ್ಲ ದಂಡಿ ಮೇಲೆ ಅನ್ನುವಂಥದ್ದು ಯಾವಾಗಲೂ ನಮ್ಗೆ ಇರುವಂಥದ್ದು. ಸೊ ಹಾಗಾಗಿ ಇದ್ರ ಜೊತೆಗೆ ಎಲ್ಲ ಹಾರುವ ಅಂತೇಳಿ ಹೇಳೋದು ಹೆಚ್ಚು ಕಡಿಮೆ ಈ ಕಿಣೀರು ಹೀಗೊಂದು ಉಂಟು, ಇಂಥದ್ದೊಂದು ಇದೆ, ಅದನ್ನು ಮಾಡುವ ಇದನ್ನು ಮಾಡುವಂಥ ಐಡಿಯಾಸ್ ಯಾವಾಗಲೂ ಕಿಣೀರ್ ಹತ್ರ ಇರ್ತದೆ. ಹೋಯ್ ಹಾರೋಕ್ಕೆ ನಮ್ಮ ಸಮಸ್ಯೆ ಇಲ್ಲ, ಬರೀ ಮೈಯಾಗಿ ಹಾರು ಕಂಡಿಲ್ಲ, ಈ ಖರ್ಚಿಗಿಚ್ಚಿದೆಲ್ಲ ಸಮಸ್ಯೆ ತಕ್ಕ ಹಾರುವಂತ ಸುರೇಶ್ ಅಣ್ಣ. ಸೊ ಅವು ಎರಡೆರಡು ಸತಿ ಆಲೋಚನೆ ಮಾಡ್ಕಂತ. ಆದರೆ ಅಡ್ಡೇನ್ ತಾಯರು, ಕಿಣೀರು, ಸುರೇಶ್ ಅಣ್ಣ, ಒಟ್ಟು ನಮ್ಮ ಕಾರ್ಯಕರ್ತರು ಎಲ್ಲರ ಒಂದು ಸಹಕಾರದಿಂದ ಇಂಥದ್ದೊಂದು ಎದ್ದು ಹೋಯ್ತು. ಯಾಕಂತೇಳಿ ಹೇಳಿದ್ರೆ ನಿಮಗೆ ವಿದೇಶಿ ಕಂಪನಿಗಳು ಬರುವಂಥದ್ದು, 10,000 ಜನರ ಹತ್ರ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇನ್ನೆಲ್ಲೋ ಮಂಗಳೂರಲ್ಲೋ ಬೆಂಗಳೂರಲ್ಲೋ ಮಾಡೋದು ಬೇರೆ. ಬೈಂದೂರಲ್ಲಿ ಮಾಡುವಾಗ ಅದರ ವ್ಯವಸ್ಥೆ ಹಿಂದೆ ಮುಂದೆ ಆಲೋಚನೆ ಮಾಡುವಾಗ ಮಧ್ಯೆ 10 ಸರ್ತಿ ಆಲೋಚನೆ ಬಂದಿತ್ತು, ಬೇಕಿತ್ತಾ ಬೇಡದ ಅಂತೇಳಿ. ಆದ್ರೆ ಒಂದು ವಿಷಯ ಅಂತ ಕೇಂದ್ರೆ ಇದನ್ನು ಮಾಡದೇ ಇದ್ದರೆ ಹಿಂಗಿಂತ ಆಗೋದೇ ಇಲ್ಲ. ಈ ಜಪಾನಿನವ್ರು ಬಂದ್ಕೊಂಡು ಬೈಂದೂರಾಗ ಒಂದೆಲ್ಲೋ ಒಂದು ಬದೇ ಕೂಕಣಕ್ಕಂತೇಳಿ ಮಾಡ್ಕಿದ್ರೆ ಅದು ಯಾವ ಧೈರ್ಯ ಮಾಡ್ಕಂತೇಳಿ ಹೇಳಿ ನಮಗೂ ಅಂದಾಜಿಲ್ಲ. ಆದರೆ ಯಾವುದೋ ಒಂದು ದೇವರ ಆಶೀರ್ವಾದದಲ್ಲಿ ಈ ಕಾರ್ಯಕ್ರಮ ಇಲ್ಲಿವರೆಗೆ ಬಂದಿದೆ. ಆ ಜಪಾನ್ನವರು ಮತ್ತೊಂದು ದೇಶದವರು ಇಲ್ಲಿ ಬಂದು ಕೂತ್ಕೊಂಡು ಬೈಂದೂರಿನಲ್ಲಿ ಈ ರೀತಿ ಉದ್ಯೋಗವನ್ನು ಆಯ್ಕೆ ಮಾಡುವಂಥದ್ದು ಒಂದು ರೀತಿ ನಮಗೂ ಸಹಿತ ಕನಸಿನ ಮಾತೇ ಆಗಿದೆ. ಅದೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟ ಆ ದಿನದಿಂದ ಇವತ್ತಿನವರೆಗೂ ಕಾಣ್ತಾ ಇರ್ಬೋದು, 100 ಜನ ಕಾರ್ಯಕರ್ತರು ಒಳಗೆ ಹೊರಗೆ ಎಲ್ಲ ಕಡೆಯಲ್ಲಿದ್ದಾರೆ. ಕಾರ್ಯಕರ್ತರು ಅಂದ ತಕ್ಷಣ ರಾಜಕೀಯ ಚಟುವಟಿಕೆ ಮಾಡಲಿಕ್ಕೆ ಇದೆಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಬರ್ಬೋದು. ಅದು ನಮ್ಮ ಪ್ರಶ್ನೆ ಇರುವುದು, ಸಂಸದರೇನು ಹೇಳಿದರು, ಶಾಸಕರೇನು ಆಲೋಚನೆ ಮಾಡಿದ್ರು ಅಂದ ತಕ್ಷಣ ಬ್ಲೈಂಡಾಗಿ ಅದರ ಬೆನ್ನಿಗಿದ್ದು ಒಟ್ಟು ಫೈನಲಿ ಬೈಂದೂರಿಗೆ ಒಳ್ಳೆದತ್ತಲ್ದ, ಬೈಂದೂರಿಗೆ ಹೆಸರು ಬರ್ತಲ್ದ ಅಂಬಂಥ ಭಾವನೆಯಿಂದ ಕೆಲಸ ಮಾಡುವವರ ಆ ಕಾರ್ಯಕರ್ತರನ್ನು ಎಷ್ಟು ಹೃದಯದಿಂದ ನೆನೆಸಿದ್ರು ಸಾಕಾಗೋದಿಲ್ಲ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ನನ್ನ ಪರವಾಗಿ ಧನ್ಯವಾದ ಮತ್ತು ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ನಾವು ಕೊಲ್ಲೂರಲ್ಲಿ, ಕಮಲಶಿಲೆಯಲ್ಲಿ ಎಲ್ಲ ಕಡೆಯಲ್ಲೂ ಒಂದು ಅನ್ನದಾನ ಇರ್ತದೆ. ನಾವೊಂದು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕಿದೆ, ಬೈಂದೂರಿನವರು ಅನ್ನದಾನಿಗಳು ಅಂತ ಹೇಳಿ. ನಮ್ಮಲ್ಲಿ ಬೇರೆ ಬೇರೆ ಹಾಸ್ಟೆಲ್ಗಳಿದೆ, ಶಾಲೆಗಳಿದೆ, ಬೇರೆ ಬೇರೆ ಜಿಲ್ಲೆಯಿಂದ ಓದಲಿಕ್ಕೆ ಬರ್ತಾರೆ. ಹಾಗಾಗಿ ನಾವು ವಿದ್ಯಾದಾನಿಗಳು, ಇದು ನಮಗೆ ನಾವೇ ಹೆಮ್ಮೆ ಪಟ್ಕೊಳ್ಳುವಂಥದ್ದು. ಆದರೆ ಈ ಒಂದು ಅವಕಾಶದಿಂದ ನಾನು ಹೇಳ್ಕೊಳ್ತೇನೆ, ಮುಂದೊಂದು ದಿವಸ ಬೈಂದೂರು ಅನ್ನುವಂಥದ್ದು ಉದ್ಯೋಗದಾನಿಗಳು ನಾವು ಆಗ್ತೇವೆ ಮತ್ತು ಆಗಬೇಕು ಅನ್ನುವಂಥ ಮನಸ್ಸಿನಲ್ಲಿದೆ. ಈ ವಿದೇಶಕ್ಕೆ ಉದ್ಯೋಗ ಅಂತ ಹೇಳುವಾಗ ನಮ್ಮ ಮನಸ್ಸಿನಲ್ಲೂ ಸಹಿತ ಒಂದು ಸ್ವಲ್ಪ ಪ್ರಶ್ನೆ ಇತ್ತು. ನನಗೂ ಒಂದಷ್ಟು ಜನ ಕೇಳಿದರು, ನಾನು ಒಂದಷ್ಟು ಜನ ಕೇಳಿದೆ. ಆಗ ಒಂದು ಉದಾಹರಣೆ ಕೊಟ್ಟರು. ಮೋದಿಯವರು ಪ್ರಧಾನಿಯವರಾದ ತಕ್ಷಣ ಆಗ ಒಲಿಂಪಿಕ್ಸ್ನಲ್ಲಿ ತುಂಬ ಚಿನ್ನಗಳನ್ನುವಂಥದ್ದು ಬರೋದಿಲ್ಲ ಅನ್ನೋ ಪ್ರಶ್ನೆ ಇತ್ತು. ಆದರೆ ಅವರು ಬಂದ ತಕ್ಷಣ ಅವರನ್ನು ಟ್ರೈನಿಂಗ್ ಸೆಂಟರ್ ರೆಡಿ ಮಾಡಿ ಅವರನ್ನು ಸ್ಪೋರ್ಟ್ಸಿಗೆ ಕೊಡುವಂಥ ಆಲೋಚನೆ ಮಾಡಿದರೆ ಕನಿಷ್ಠ ಒಂದು 10 ವರ್ಷದ ಅದ್ರ ಪ್ರೋಸೆಸ್. ಆದರೆ ಮೋದಿಯವರು 2 ಆ್ಯಂಗಲಲ್ಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಒಂದನೇದು, ಇಲ್ಲಿರುವ ಟ್ಯಾಲೆಂಟ್ಗಳನ್ನು ಹೆಕ್ಕಿ ತಕ್ಷಣ ಅವರನ್ನು ವಿದೇಶದಲ್ಲಿರುವ ಒಳ್ಳೊಳ್ಳೆ ಸೆಂಟರ್ಗಳಿಗೆ ಕಳಿಸಿ ಟ್ರೈನಿಂಗ್ ಮಾಡಿಸಿ ಸೀದಾ ಒಲಿಂಪಿಕ್ ಕಳಿಸ್ತಾರೆ. ಚಿನ್ನಗಳು ಈಗಾಗಲೇ ಬರಲಿಕ್ಕೆ ಆರಂಭ ಆಗಿಬಿಟ್ಟಿದೆ. ಅದ್ರ ಜೊತೆಗೆ ನಮ್ಮ ದೇಶದಲ್ಲೂ ಸೆಂಟರ್ಗಳಾಗಬೇಕು ಅನ್ನುವಂಥ ಪ್ರಶ್ನೆ ಇದೆ. ಈ ಪ್ರಶ್ನೆಯಲ್ಲಿ ಬಂದಾಗ
ನಮ್ಮಲ್ಲಿ ಉದ್ಯೋಗ ಅವಕಾಶಗಳನ್ನು ರೆಡಿ ಮಾಡುವಂಥದ್ದು. ಉದಾಹರಣೆಗೆ ಬೈಂದೂರಿನಲ್ಲೇ ನಮಗಾಗಬೇಕು, ನಮ್ಮಲ್ಲೇ ಬೈಂದೂರಿನಲ್ಲೇ ಉದ್ಯೋಗ ಅವಕಾಶಗಳು ಬೇಕು. ನಾವು ಇಂಡಸ್ಟ್ರಿ ಮಾಡಲಿಕ್ಕೆ ಹೊರಟಿದ್ದೇವೆ, ನಾವು ಏರ್ಪೋರ್ಟ್ ತರಲಿಕ್ಕೆ ಹೊರಟಿದ್ದೇವೆ, ನಾವು ಮತ್ತೊಂದು ಮಾಡಲಿಕ್ಕೆ ಹೊರಟಿದ್ದೇವೆ. ವರ್ಷಗಳು ಬೇಕು, ಅದಕ್ಕೆ ಮಾಡಿಯೇ ಮಾಡ್ತೇವೆ. ಆದರೆ ಅಲ್ಲಿಯವರೆಗೆ ನಮ್ಮ ಯಂಗ್ಸ್ಟರ್ಸ್ ತಲೆ ಖರ್ಚೇನು ವ್ಯವಸ್ಥೆಯೇನೋ ಪ್ರಶ್ನೆ ಇದ್ದಾಗ ಅವರು ಬೆಂಗಳೂರಿನಲ್ಲಿದ್ದವರು ಸಮಾಧಾನದಲ್ಲಿದ್ದಾರೆ ಕೇಳಿದಾಗ ನಮಗೆ ಯೋಚನೆ ಬಂದದ್ದು, ಮೋದಿಯವರು ಒಂದು ಸೆಂಟೆನ್ಸ್, ಒಂದು ಭಾಷಣದಲ್ಲಿ ಅವರು ಹೇಳಿದರು, ಇಡೀ ಪ್ರಪಂಚಕ್ಕೆ ಸ್ಕಿಲ್ಡ್ ಲೇಬರ್ ಅಲ್ಲ, ಸ್ಕಿಲ್ಡ್ ಲೇಬರ್ ಪ್ರೊವೈಡರ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಯಾರು ಕೇಳಿದರೆ ನಾವು ಭಾರತೀಯರು ಅಂತ ಹೇಳ್ತಾರೆ. ಹೈಲಿ ಕ್ವಾಲಿಫೈಡ್ ಇಂಜಿನಿಯರ್ಸು, ಡಾಕ್ಟರ್ಸು, ಡಿಗ್ರಿ ಹೋಲ್ಡರ್ಸು ಇನ್ಯಾರೋ ವಿದೇಶಕ್ಕೆ ಹೋಗೋದು, ನಿಮಗಲ್ಲಿ ದುಡಿಲಿಕ್ಕೆ ಹೋಗೋದು ಬೇಡಲಿಕ್ಕೆ ಹೋಗೋದು ಅನ್ನೋ ಪ್ರಶ್ನೆಗಿಂತ ನಾವು ಅಲ್ಲಿ ಹೋಗಿ ಯಜಮಾನಿಕೆ ಮಾಡ್ತೇವೆ. ಇವರು ಹೋದವರಲ್ಲಿ ಸೂಪರ್ವೈಸರ್ ಆಗ್ತಾರೆ, ಅಲ್ಲಿ ಹೋದವರು ಮ್ಯಾನೇಜರ್ ಆಗ್ತಾರೆ. ಆ ರೀತಿ ಒಂದಷ್ಟು ವರ್ಷ ಇದ್ದು ಆಮೇಲೆ ವಾಪಸ್ ಬೈಂದೂರಿಗೆ ಬಂದ್ರಂತೇಳಿ ಹೇಳಿದರೆ ಬೈಂದೂರಿನ ಸ್ಥಿತಿ ಹೇಗಾಗ್ಬೋದು? ಈ ಕನಸು ಇಟ್ಕೊಂಡು, ಈ ಆಸೆ ಇಟ್ಕೊಂಡು ನಾವು ಹೊರಟದ್ದು. ಗಾಂಧೀಜಿಯವ್ರದ್ದು ಒಂದು ಮಾತಿದೆ, ಎಲ್ಲ ಸಂಸ್ಕೃತಿಯನ್ನು ಪ್ರೀತಿಸು, ನಿನ್ನ ಸಂಸ್ಕೃತಿಯಲ್ಲಿ ಜೀವಿಸು ಅಂತೇಳಿ. ಹಾಗಾಗಿ ಕೊನೆಗೂ ಬೈಂದೂರಿನವರು ಜಪಾನಿಗೆ ಹೋಗಲಿ, ಜರ್ಮನಿಗೆ ಹೋಗಲಿ, ನಾವೊಂದು ಯಾವಾಗಲೂ ಮಾತು ಹೇಳಲಿಕ್ಕಿದೆ ರಗಣ್ಣ. ಬೆಂಗಳೂರಿನಲ್ಲಿದ್ದರೂ ಸಹಿತ, ಬೊಂಬೆಯಲ್ಲಿದ್ದರೂ ಬೈಂದೂರಿನವರು ಯಾವುದು ಚೇಂಜ್ ಮಾಡೋದಿಲ್ಲ ಕೇಳಿದರೆ, ಏನು ಚೇಂಜ್ ಮಾಡೋದಿಲ್ಲ ಹೇಳಿ? ವೋಟರ್ ಐಡಿಯನ್ನು ಚೇಂಜ್ ಮಾಡೋದಿಲ್ಲ. ನಿಮಗದು ಎಲ್ಲೂ ಹಾರು ಬಂದು ಯಜಮಾನಿಕೆ ಬೈದೂರೇ ಮಾಡಕ್ಕೆ. ಹಾಗಾಗಿ ಊರಿನ ಪ್ರೀತಿ ಎಲ್ಲಿಯೂ ಕಮ್ಮಿ ಆಗೋದಿಲ್ಲ. ಆದರೆ ತನ್ನ ಸ್ಕಿಲ್ಲು, ತನ್ನ ನಾಲೆಜ್, ತನ್ನ ಕೆಪಾಸಿಟಿಯನ್ನು ಬೆಳೆಸಲಿಕ್ಕೆ ವಿದೇಶದಲ್ಲಿ ಸಹಿತ ಒಂದಷ್ಟು ವರ್ಷ ಇದ್ದು ಬನ್ನಿ ಅನ್ನುವಂಥ ಅವಕಾಶ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ನಾವು ನಂಬಿಕೊಂಡದ್ದು ಅಜಿನೋರ ಅನ್ನುವಂಥ ಸಂಸ್ಥೆಯನ್ನು. ಅಜಿನೋರದವರು ಬಂದ್ಕೊಂಡು ಮಕ್ಕಳೆಲ್ಲ ಕರೆಕ್ಟ್ ಇದ್ರಲ್ಲ, ಅವರೆಲ್ಲ ಸರ್ಟಿಫಿಕೇಟ್ ಸರಿ ಇತ್ತಾ ಕೇಂದ್ರೆ ಅದು ನಿಮ್ಮ ಜವಾಬ್ದಾರಿ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಅದೇ ರೀತಿ ಮಕ್ಕಳು ಅಜಿನೋರದಾರೆ ಹೇಗೆ ಕೇಂದ್ರೆ ಪುನಃ ನಿಮ್ಗೆ ಹೇಳುತ್ತೆ, 2 ಸತಿ ಚೆಕ್ ಮಾಡ್ಕೊಳ್ಳಿ. ಅವರಿಗೆ ಸುರೇಶ್ ಹತ್ರ ಹೇಳ್ದಂಗೆ ಆಫರ್ ಕೊಟ್ಟಿದ್ದೇವೆ, ಒಂದು ಸರ್ತಿ ಒಂದು ಬ್ಯಾಚ್, 1,000ದ ಒಂದು ಬ್ಯಾಚನ್ನು ಆದಷ್ಟು ಬೇಗ ಅವ್ರು ಕಳಿಸ್ಬೇಕು. ಆ ಬ್ಯಾಚನ್ನು ಕಳಿಸಿ ಅವರ ಫೀಡ್ಬ್ಯಾಕನ್ನು ನಾವು ತಗೊಂಡು ತುಂಬ ಚೆಂದ ಮಾಡಿ, ಹೇಳಿದ್ದಷ್ಟೇ ಚೆಂದ ಮಾಡಿ ನಡೆಸ್ಕೊಂಡಿದ್ದಾರೆ ಅಂತ ಹೇಳಿದರೆ 10,000ವನ್ನು ನಾವು ಕಳಿಸ್ಲಿಕ್ಕೆ ರೆಡಿ ಆಗ್ತೇವೆ. ಹಾಗಾಗಿ ನಿಮ್ಮ ಜಾಗ್ರತೆ ಅನ್ನುವಂಥದ್ದು ನೀವು ಮಾಡಲೇಬೇಕು. ಈಗಾಗಲೇ ನಾನೇ ರಾಘಣ್ಣನ ಹತ್ರ ಒಂದು 10 ಕೇಸಿಗೆ ಫೋನ್ ಮಾಡಿರ್ಬೋದು. ದುಬೈಯಲ್ಲಿ ಹೋಗಿದ್ದಾರೆ, ಏನೋ ಕೇಸ್ ಆಗಿದೆ, ಅಲ್ಲಿದ್ದಾರೆ, ಅಥವಾ ಇನ್ಯಾವುದೋ ದೇಶದಲ್ಲಿದ್ದಾರೆ ಅಂದ ತಕ್ಷಣ ನಾವು ರಾಘಣ್ಣನಿಗೆ ಹೇಳಿದರೆ ಅವರು ಫಾರಿನ್ ಅಂಬಾಸಿಡರ್ಗೆ ಮಾತಾಡಿಸಿ ಆ ಕೇಸನ್ನು ಸಾಲ್ವ್ ಮಾಡಿಕೊಟ್ಟದ್ದಿದೆ. ಹಾಗಾಗಿ ನಿಮ್ಮ ಬೆನ್ನಿಗೆ ನಾವಿದ್ದೇವೆ. ಅದರ ಜಾಗ್ರತೆ ಅನ್ನುವಂಥದ್ದು, ಸಂಬಳ ಅನ್ನುವಂಥದ್ದು, ಸಿಸ್ಟಮ್ ಅನ್ನುವಂಥದ್ದು, ಕಲ್ತ್ಕೋಬೇಕಾದ ಉತ್ಸಾಹ ಎಲ್ಲವೂ ನಿಮ್ಮ ಹತ್ರ ಇರಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಇಡೀ ಬೈಂದೂರು ಒಂದು ರೀತಿಯಲ್ಲಿ ಸಿದ್ಧ ಆಗಿದೆ ಅಂತ ಹೇಳ್ಬೋದು. ಆ ರೀತಿ ಸಿದ್ಧ ಆಗಿ ಬೈಂದೂರಿನ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಪಣ ತೊಟ್ಟಂಥ ನನ್ನೆಲ್ಲ ನೆಚ್ಚಿನ ಕಾರ್ಯಕರ್ತರು, ಪದಾಧಿಕಾರಿಗಳು, ಊರಿನ ಸಾಮಾಜಿಕ ಕಾರ್ಯಕರ್ತರು, ಮಾಧ್ಯಮದವರು, ಗಣ್ಯರು ಎಲ್ರಿಗೂ ಸಹಿತ ನನ್ನ ಕಡೆಯಿಂದ ಧನ್ಯವಾದವನ್ನು ಮತ್ತೊಂದು ಸರ್ತಿ ಹೇಳ್ತಾ, ಇಷ್ಟು ರಶ್ಶಲ್ಲಿ ಸಹಿತ ಒಂದು ಚಂದ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ ಕಾರ್ಯಕರ್ತರು, ಹೋರಾಟಗಾರರು ಎಲ್ಲರೂ ಕಾರಣ. ಮತ್ತೊಮ್ಮೆ ಎಲ್ಲರಿಗೂ ದೇವರ ಆಶೀರ್ವಾದವನ್ನು ಕೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಓಕೆ ಸ್ನೇಹಿತರೆ, ನಾವು ಮತ್ತೆ ಮುಂದಿನ ವೀಡಿಯೋದಲ್ಲಿ ಮೀಟ್ ಮಾಡುವ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ.